ಚಂಡಿ ಇರ್ತೀವಿ, ಚಾಮುಂಡಿ ಇರ್ತೀವಿ, ಮಾರಮ್ಮ ಅಂತೀವಿ, ದುರ್ಗಮ್ಮ ಅಂತೀವಿ, ಮಾರಿಕಮ್ಮ, ಏನೆಲ್ಲ ಹೆಸರುಗಳನ್ನ ರೂಪಗಳನ್ನು ಕೂಡ ಕೊಟ್ಟಿದ್ದೀವಿ. ಯಾಕೆ ಅದನ್ನು ಮಾಡಿದ್ವಿ? ಅನ್ನಪೂರ್ಣೆ ಇರ್ತೀವಿ, ಲಕ್ಷ್ಮಿ ಇರ್ತೀವಿ, ಸರಸ್ವತಿ ಇರ್ತೀವಿ. ನಾವು ಎಲ್ಲದನ್ನೂ ತಾಯಿ ಸ್ವರೂಪದಲ್ಲೇ ನೋಡೋದು. ಕುಡಿಯೋ ನೀರನ್ನ ಗಂಗೆ ಇರ್ತೀವಿ, ಉಣ್ಣುವ ಅನ್ನವನ್ನ ಅನ್ನಪೂರ್ಣೆ ಇರ್ತೀವಿ, ನಮ್ಮ ಬದುಕಕ್ಕೆ ಬೇಕಾಗಿರುವಂತಹ ದ್ರವ್ಯವನ್ನ ಲಕ್ಷ್ಮಿ ಅಂತೀವಿ. ಇವೆಲ್ಲ ನಾವು ಎಲ್ಲವನ್ನೂ ಕಳೆದು ತಾಯಿ ಸ್ವರೂಪ. ಭೂಮಿ ನಮ್ಮನ್ನೆಲ್ಲ ಹೊತ್ಕೊಂಡಿದೆ, ತಾಯಿ ಭೂದೇವಿ. ಎಲ್ಲದಕ್ಕೂ ಕೂಡ ನಾವು ತಾಯಿ ಸ್ವರೂಪದಲ್ಲೇ ನೋಡ್ತೀವಿ, ಅದು ದೇವಿ ಸ್ವರೂಪ. ಹಾಗಾಗಿ ಆ ತಾಯಿ ಪ್ರೀತಿಯನ್ನು ತೋರಿಸ್ತಾಳೆ ಹೊರತು ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ. ಯಾವ ತಾಯಿ ಮಕ್ಕಳಿಗೆ ಕೆಟ್ಟದ್ದನ್ನು ಬಯಸ್ತಾಳೆ? ಯಾರು ಬಯಸಲ್ಲ. ಕುಪುತ್ರೋ ಜಾಯತೆ ಕುಮಾತ ನ ಜಾಯತೆ. ಅಂದ್ರೆ ಕೆಟ್ಟ ಮಕ್ಕಳಿರ್ತವೆ ಹೊರತು ಕೆಟ್ಟ ತಾಯಿಗಳು ಎಲ್ಲರೂ ಉದಾಹರಣೆ ಇಲ್ಲ. ಆ ತಾಯಿಯ ಮಾತೃ ಹೃದಯ ಅಷ್ಟು ವಿಶೇಷವಾದ. ಹಾಗೆ ದೇವಿ ಇವತ್ತು ಯಾಕೆ ಈ ರೂಪಗಳನ್ನೆಲ್ಲ ಕೊಡ್ತಾರೆ ಅಂದ್ರೆ, ಇವತ್ತು ಎಷ್ಟೋ ಸಲ ಮಕ್ಕಳು 3-4 ಮಕ್ಕಳಿದ್ದು ಅಂತಂದ್ರೆ ಒಬ್ಬ ಒಳ್ಳೆಯನಿರ್ತಾನೆ, ಒಬ್ಬ ಕ್ರಿಕೆಟ್ ಇರ್ತಾನೆ, ಒಬ್ಬ ತಂಡ ಇರ್ತಾನೆ, ಒಬ್ಬ ಬುದ್ಧಿವಂತ ಇರ್ತಾನೆ, ಹೀಗೆಲ್ಲ ಇರ್ತದಲ್ಲ. ಆಗ ತಾಯಿ ಎಲ್ಲರನ್ನೂ ಕಾಪಾಡಬೇಕಾದ ಆಕೆ ಕರ್ತವ್ಯ. ಆಯಾ ಮಕ್ಕಳಿಗೆ ಏನೇನು ರೂಪ ತಾಳಬೇಕೋ ಅಥವಾ ಯಾವ್ಯಾವ ರೀತಿ ಮಾರ್ಗದರ್ಶನ ಮಾಡಬೇಕೋ ಹಾಗೆ ಮಾಡ್ತಾರೆ. ಹಾಗೇನೆ ಇವತ್ತು ದುಷ್ಟ ಭಕ್ತರು ಕೂಡ ಇರ್ತಾರೆ, ದುಷ್ಟರು ಇರ್ತಾರೆ ಜಗತ್ತಿನಲ್ಲಿ. ಆ ದುಷ್ಟರನ್ನ ಹೇಗೆ ಕಾಪಾಡಬೇಕು ಅಥವಾ ಅವ್ರಿಗೆ ಹೇಗೆ ಮಾರ್ಗದರ್ಶನ ಮಾಡಬೇಕೋ ಅದನ್ನು ಮಾಡ್ತಾರೆ. ಅವಾಗಲೇ ಚಾಮುಂಡಿ ಅವರು ವೆಂಕಟಾಚಲಯ್ಯನವರು, ಇವರು ಮೂಲ ಸಕರಾಯಪಟ್ಟಣ ಅಂತ, ಈಗ ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಯಾಕೆ ಅಂತಂದ್ರೆ ಅವರು ನಮ್ಮ ಜನ್ಮಸ್ಥಳದ ಪಕ್ಕದ ಹಳ್ಳಿ ಊರು, ಅಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿ. ಇವರು ಅಲ್ಲಿ ಸಕರಾಯಪಟ್ಟಣ, ಅಲ್ಲಿ ಕುನ್ನಾಳು ಅಂತ ಪಕ್ಕದಲ್ಲೇ 14 ಕಿಲೋಮೀಟರ್. ನಾವು ಹೈಸ್ಕೂಲಿಗೆ ಸಕರಾಯಪಟ್ಟಣಕ್ಕೆ ಹೋಗ್ತಿದ್ವಿ. ಆ ಸಂದರ್ಭದಲ್ಲಿ ಇವ್ರನ್ನ ನಾವು ನೋಡಿದ್ವಿ, ಮತ್ತೆ ನೋಡೋಕ್ಕಾಗಲಿಲ್ಲ. ಅವ್ರ ಬಗ್ಗೆ ಬಹಳ ಭಕ್ತರು, ಅವ್ರ ಶಿಷ್ಯರು ಬಹಳ ಕಡೆ ಇದ್ದಾರೆ, ಅವರೆಲ್ಲ ಹೇಳೋದನ್ನು ಕೇಳಿದ್ದೀವಿ, ಮತ್ತು ಅವ್ರ ಬಗ್ಗೆ ಲೇಖನೂ ಕೂಡ ನೋಡಿದ್ದೇವೆ, ಓದಿದ್ದೇವೆ. ಹಾಗಾಗಿ ಅವರ ಈ ಭಾವಚಿತ್ರವನ್ನು ನೋಡಿ ನಮಗೆ ಬಹಳ ಸಂತೋಷ ಆಗಿದೆ. ಈ ಸ್ತೋತ್ರ ಪಾರಾಯಣ ಇದೆ, ನೀವೆಲ್ಲರೂ ಇದೇ ರೀತಿಯಾಗಿ ಶ್ರದ್ಧಾಭಕ್ತಿಗಳಿಂದ ಆ ಜಗದಂಬಿಕೆಯನ್ನು ಪ್ರಾರ್ಥಿಸಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಕಡೆಯದಾಗಿ ನಿಮ್ಮೆಲ್ಲರಿಗೂ ಆ ಜಗದಂಬಿಕೆಯೇ ಪ್ರಾಪ್ತವಾಗಲಿ ಅಂತ ಹೇಳಿ ನಾನು ಆಶಿಸ್ತಾ, ಆ ಜಗದಂಬಿಕೆಗೆ ಪಾದಾರವಿಂದಗಳಲ್ಲಿ ನನ್ನ ವಾಕ್ಸೇವೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಏನಾಗುತ್ತೆ, ಆನಂದವಾಗಿರ್ಬೋದು. ಹೋಗೋದು ಊಟ ಮಾಡೋದಕ್ಕೆ, ಊಟ ಮಾಡದೆ ಹೋದ್ರೆ ಹಸುವಾಗುತ್ತೆ, ಹಸುವಾದರೆ ದುಃಖವಾಗುತ್ತೆ, ಊಟ ಮಾಡಿದ್ರೆ ದುಃಖವಾಗೋದಿಲ್ಲ, ತೃಪ್ತಿಯಾಗಿ ಆನಂದ ಸಿಗುತ್ತೆ. ಹಾಗಾಗಿ ಊಟ ಮಾಡ್ತೀವೋ ಇಲ್ವೋ? ಊಟ ಮಾಡಿದ್ರೆ ದುಃಖ ಆಗುತ್ತೆ ಅಂದ್ರೆ ಎಲ್ಲರೂ ಊಟ ಮಾಡ್ತಿದ್ರಿ ಅಂದ್ರೆ ಅರ್ಥವೇನೋ? ಇಡೀ ಜಗತ್ತು ಗೊತ್ತಿಲ್ಲದೆಯೋ ಗೊತ್ತಾಗಿಯೋ ಪ್ರಯತ್ನ ಪಡ್ತಾ ಇರೋದು ಆನಂದಕ್ಕಾಗಿ. ಹೌದು ಅಲ್ವೋ? ಆನಂದ ಎಲ್ಲಿದೆ? ಒಂದು ಕಥೆ. ಅಮ್ಮ ಈ ಥರ ಬುಕ್ಸ್ ಇದೆ, ನೀನು ಓದ್ತೀಯ ಅಂತ ಹೇಳಿದ್ರು. ಆಯಿತು ತಗೊಳ್ಳೋಣ. ಸವಿತಕ್ಕ ಇತ್ತು, ಸವಿತಕ್ಕ ಅಂತಂದ್ರೆ ತಗೊಂಡೆ. 3 ವರ್ಷದಿಂದ ಓದ್ತಾ ಇದ್ದೀನಿ. ನನಗೆ ಇಷ್ಟ ಬರೋಕ್ಕೆ ಅವಕಾಶ ಸಿಗಲಿಲ್ಲ. ಪ್ಲೇಸು ಇತ್ತು, ಮನೆಯಲ್ಲಿ ಬಂಗಾರ ಕೆಲಸ ಮಾಡೋಣ, ಹಂಗಾಗಿ ಬರ್ಲಿಕ್ಕೆ ಆಗಲಿಲ್ಲ. ಈ ಕ್ರಿಸ್ಮಸ್ ಎಲ್ಲ ಇತ್ತು, ಮದುವೆನೂ ಇತ್ತು. ಹಾಗಾಗಿ ನಾನು ಇದು ಬರುತ್ತೆ ಅಂತ ನನಗೆ ಇರಲಿಲ್ಲ. ಅಚಾನಕ್ಕಾಗಿ ಈ ಡೇಟ್ ಬಂತು ನನಗೆ. ಸುಮ್ಮನೆ ಅಂತ ತಿಳ್ಕೊಂಡಿದ್ದೆ. ನಾನು ಓದುವ ರಾಮಶೆಟ್ಟಿ ಪಾತ್ರದಲ್ಲಿ ಅಮ್ಮ ಹೋಗಿದ್ರು. ಅಮ್ಮ ನಾನು ನೀನು ಇಂಥ ಪಾರಾಯಣ ಮಾಡೋಕ್ಕಾಗಲ್ಲ ಅಮ್ಮ ಅಂತ ನಾನು ಕೇಳ್ತಾ ಇದ್ದೆ. ಅದೇ ಅಂತ ಹೇಳಿದ್ರೆ ಈ ಸ್ಥಳದಲ್ಲಿ ಅಮ್ಮ ಪಾರಾಯಣ ಮಾಡೋಕ್ಕೆ ಅವಕಾಶ ನಿಮ್ಮ ಹೆಸರು ಹೇಳಿ. ಅಡುಗೆಲ್ಲ ಮಾಡಿದ್ರು. ಹಂಗ ಮನೆ ಎಲ್ಲ ನಮ್ಮೂರಿಗೆಲ್ಲ ಎಲ್ಲ
ಮುಗಿಸ್ಕೊಂಡು ಬರ್ಬೇಕು ಅಂತ ಮಾಡಬೇಕು ಅಂತ ಇತ್ತು. ನೋಡಿದ್ವಿ, ತುಂಬ ಖುಷಿ ಆಯ್ತು ನಮಗೆ. ಎಲ್ಲ ನಮ್ಮ ಹುಡುಗ ಒಂದು 20 ಜನ ಬಂದಿದ್ದೀವಿ, ಒಂದು 20 ಜನ ಬಂದಿದ್ದೀವಿ, ಎಲ್ಲ ಓದ್ರು ಸುಮಾರು ಜನ.